ಪಾರಿವಾಳ ಮತ್ತು ಇರುವೆ. ಒಮ್ಮೆ ಬೇಸಿಗೆಯ ಬಿಸಿಲಲ್ಲಿ ಇರುವೆಗೆ ಬಾಯಾರಿಕೆಯಾಯಿತು. ಅದು ನೀರನ್ನು ಹುಡುಕುತ್ತಾ ನದಿಯ ದಡವನ್ನು ತಲುಪಿತು. ನದಿಯಿಂದ ನೀರು ಕುಡಿಯಲು ಅದು ಒಂದು ಸಣ್ಣ ಬಂಡೆಯನ್ನು ಹತ್ತಿತು ಮತ್ತು ಅಲ್ಲಿ ಅದು ಕಾಲು ಜಾರಿ ನದಿಗೆ ಬಿದ್ದಿತು. ನೀರು ಜೋರಾಗಿ ಹರಿಯುತ್ತಿದ್ದರಿಂದ ನದಿಯಲ್ಲಿ ಹರಿಯಲಾರಂಭಿಸಿತು. ಪಕ್ಕದ ಮರದ ಮೇಲೆ ಪಾರಿವಾಳವೊಂದು ಕುಳಿತಿತ್ತು. ಇರುವೆ ನದಿಗೆ ಬೀಳುವುದನ್ನು ಪಾರಿವಾಳ ನೋಡಿತು. ಪಾರಿವಾಳವು ಬೇಗನೆ ಎಲೆಯನ್ನು ಕಿತ್ತು ನದಿಯಲ್ಲಿರುವ ಇರುವೆಯ ಬಳಿ ಎಸೆದಿತು ಮತ್ತು ಇರುವೆ ಅದರ ಮೇಲೆ ಏರಿತು. ಸ್ವಲ್ಪ ಸಮಯದ ನಂತರ ಇರುವೆ ದಡಕ್ಕೆ ಬಂದು ಎಲೆಯಿಂದ ಕೆಳಗಿಳಿದು ಒಣ ಭೂಮಿಗೆ ಬಂದಿತು. ಅದು ಮರದ ಕಡೆಗೆ ನೋಡಿ ಪಾರಿವಾಳಕ್ಕೆ ಧನ್ಯವಾದ ಹೇಳಿತು. ಅದೇ ದಿನ ಸಂಜೆ ಒಬ್ಬ ಬೇಟೆಗಾರ ಪಾರಿವಾಳವನ್ನು ಹಿಡಿಯಲು ಬಲೆಯೊಂದಿಗೆ ಬಂದನು. ಪಾರಿವಾಳವು ಮರದ ಮೇಲೆ ವಿಶ್ರಾಂತಿ ಪಡೆಯಿತು ಮತ್ತು ಬೇಟೆಗಾರನ ಆಗಮನದ ಬಗ್ಗೆ ತಿಳಿದಿರಲಿಲ್ಲ. ಇರುವೆ ಬೇಟೆಗಾರನನ್ನು ನೋಡಿ ಬೇಗನೆ ಅವನ ಹತ್ತಿರ ಹೋಗಿ ಅವನ ಕಾಲಿಗೆ ಬಲವಾಗಿ ಕಚ್ಚಿತು. ಇರುವೆ ಕಚ್ಚಿದಾಗ ಬೇಟೆಗಾರ ಕಿರುಚಿದನು ಮತ್ತು ಪಾರಿವಾಳವು ಎಚ್ಚರಗೊಂಡು ಹಾರಿಹೋಯಿತು. ನೀತಿ: ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಮಾಡಿದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.